This is our type number 1 question, type number 2, type number ಇದು type number 3 my dear friends. ಯಾಕಂದ್ರೆ percentage with they are asking the question like this. ಯಾಕಂದ್ರೆ ಈ ಪ್ರಶ್ನೆಯಲ್ಲಿ ಪೆಟ್ರೋಲ್. ಜೈ ಹಿಂದ್ ಎವ್ರಿವನ್, ನಮಸ್ಕಾರ. ವೆಲ್ಕಮ್ ಆನ್ ಮೈ ಯೂಟ್ಯೂಬ್ ಚಾನಲ್ ಮ್ಯಾಥ್ಸ್. ಇವತ್ತಿನ ಕ್ಲಾಸ್ ಅಲ್ಲಿ ನೋಡೋಣ ಪೆಟ್ರೋಲ್ 3 type of questions asked in the SSC examinations, railway and other examinations. ನೋಡ್ರಿ, ಫಸ್ಟ್ ಆಫ್ ಆಲ್ ದಿಸ್ ಇಸ್ ಅವರ್ ಟೈಪ್ ನಂಬರ್ 1 ಕ್ವೆಶ್ಚನ್. ಲೆಟ್ಸ್ ಸ್ಟಾರ್ಟ್ ದಿಸ್ ಟೈಪ್ ನಂಬರ್ 1 ಕ್ವೆಶ್ಚನ್ ಫಸ್ಟ್. TYP ಟೈಪ್ ಏನಿದೆ ಕ್ವೆಶ್ಚನ್ ನೋಡ್ರಿ. ದ ನ್ಯೂ ಬಜೆಟ್ ಪೆಟ್ರೋಲ್ ಪ್ರೈಸ್ ಇಸ್ ಇನ್ಕ್ರೀಸ್ಡ್ ಬೈ 10%. ಓಕೆ, by what percentage consumption should reduce so that expenditure remains same? ಓಕೆ, ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ, ಈಗ ಗಾಡಿ ಯೂಸ್ ನೀವು ಕಡಿಮೆ ಮಾಡಬೇಕು. ಎಷ್ಟು ಶೇಕಡ ಆದ ಗಾಡಿ ಯೂಸೇಜ್ ಕಡಿಮೆ ಮಾಡಿದ ನಂತರ ನಮ್ದು ಖರ್ಚು ಏನು ಚೇಂಜ್ ಆಗುದಿಲ್ಲ. ಓಕೆ, ಆ ಪ್ಯಾಟರ್ನ್ ಇದು ಕ್ವಶನ್ ಇದೆ. ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಹಿಯರ್. ಸೊ ಪೆಟ್ರೋಲ್ ಬೆಲೆ ಎಷ್ಟು ರೀ ಸರ್? 100. ಮೊದಲ ಪ್ರೈಸ್ ಗೊತ್ತಿಲ್ಲ, ಐ ಡೋಂಟ್ ನೋ. 100 ಅಸ್ಯೂಮ್ ಮಾಡ್ರಿ. ಇದು ಏನ್ರಿ ಸರ್? ಓಲ್ಡ್ ಪ್ರೈಸ್. ವಾಟ್ ಇಸ್ ದ ನ್ಯೂ ಪ್ರೈಸ್ ಮೈ ಡಿಯರ್ ಫ್ರೆಂಡ್ಸ್? ನ್ಯೂ ಪ್ರೈಸ್ ಏನಿದೆ? 10% ಜಾಸ್ತಿ. 100 ಇದೆ, ಇಲ್ಲಿ ಬರೀರಿ 110. ಓಕೆ, 100ರಿಂದ 110 ಆಗಿದೆ. ಈಗ ಏನು ಮಾಡ್ಬೇಕು? ಕಡಿಮೆ ಮಾಡ್ಬೇಕು. ಸಿಂಪಲ್. 110ರಿಂದ 100 ಮತ್ತೆ ಖರ್ಚು ಮಾಡ್ಬೇಕು ಅಂದ್ರೆ ಯು ಹ್ಯಾವ್ ಟು ಡಿಕ್ರೀಸ್ ದ ಕನ್ಸಂಪ್ಷನ್ ಬೈ 10. ಏನ್ ಮಾಡ್ರಿ? ಇದು 10 ಜಾಸ್ತಿ ಆಗಿದೆ, ಈಗ 10 ಕಡಿಮೆ ಮಾಡ್ರಿ. ಸೊ 10 ಕಡಿಮೆ ಮಾಡ್ರಿ, ಡಿವೈಡೆಡ್ ಬೈ ಯಾವ ಸಂಖ್ಯೆ ಮೇಲೆ ಕಡಿಮೆ ಮಾಡ್ಬೇಕು? 110. ಈಗ ಪೆಟ್ರೋಲ್ ಅಲ್ಲಿ ಹೇಳ್ಬೇಕು, ನನ್ಗೆ 10 ರೂಪಾಯಿ ಪೆಟ್ರೋಲ್ ಸ್ವಲ್ಪ ಕಡಿಮೆ ಕೊಡ್ರಿ. 10 ರೂಪಾಯಿ 110 ಮೇಲೆ ಕಡಿಮೆ ಇಂಟು 100. ವೆನ್ ಯು ಸಿಂಪ್ಲಿಫೈ ದಿಸ್, 1/11. 1/11 ಅಂದ್ರೆ 9.09%. 9.09 or else 9 whole 1/11%. 9 whole 1/11%. ಇದು ನಮ್ದು ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್. ಅರ್ಥ ಆಗಿದೆ? ಏನು ಮಾಡೋದ ಅವಶ್ಯಕತೆ ಇಲ್ಲ, ಬರೀ 100 ಬರೀರಿ, 110. ಆಮೇಲೆ ಎಷ್ಟು ಕಡಿಮೆ ಮಾಡಬೇಕು ಇಲ್ಲಿ ಚೆಕ್ ಮಾಡ್ರಿ, ಅದೇ ನಮ್ದು ಆನ್ಸರ್. ವಿದೌಟ್ ವೇಸ್ಟಿಂಗ್ ದ ಟೈಮ್ ನೆಕ್ಸ್ಟ್ ಕ್ವೆಶ್ಚನ್ ನೋಡ್ರಿ. ನೋಟ್ ಡೌನ್ ಮಾಡಿಲ್ಲ, ಪಾಸ್ ಮಾಡ್ರಿ, ಅರ್ಥ ಮಾಡ್ರಿ. ನೆಕ್ಸ್ಟ್ ದಿಸ್ ಕ್ವೆಶ್ಚನ್ ಎಲ್ಲಿ ಕೇಳಿದ ಕ್ವೆಶ್ಚನ್? CRPF ಹೆಡ್ ಕಾನ್ಸ್ಟೇಬಲ್ ಎಕ್ಸಾಮ್ದಲ್ಲಿ. ಓಕೆ, ಈ ಪೆಟ್ರೋಲ್ ಬೆಲೆ 35% ಜಾಸ್ತಿ ಆಗಿದೆ. ಸಿಂಪಲ್. ಅದು ಕ್ವಶನ್ ಓದೋದು ಅವಶ್ಯಕತೆ ಇಲ್ಲ. ನೋ ನೀಡ್ ಆಫ್ ರೀಡಿಂಗ್ ದ ಕ್ವಶನ್. 100 ಇದೆ, ಸೊ ಡೈರೆಕ್ಟ್ ಏನ್ ಮಾಡ್ರಿ? 135 ಮಾಡ್ರಿ. 135. ನಾವು ಸೇಮ್ ಥಿಂಗ್ ದಿಸ್ ದೇರ್. ಓಕೆ, ನೋಡಿ, ಗ್ರಾಹಕರು ಬಳಕೆಯನ್ನು ಎಷ್ಟು ಶೇಕಡ ಕಡಿಮೆ ಮಾಡಬೇಕು? ಗ್ರಾಹಕರು ಇದು ಖರ್ಚು ಚೇಂಜ್ ಆಗಬಾರ್ದು ಅಂದ್ರೆ ಈ ಬಳಕೆಯನ್ನು ಎಷ್ಟು ಕಡಿಮೆ ಮಾಡಬೇಕು ಅಂದ್ರೆ ನೀವು ಪೆಟ್ರೋಲ್ ಪಂಪ್ಗೆ ಹೇಳ್ರಿ, ಸರ್ ಇದು ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ ಅಂದ್ರೆ ನನಗೆ ಪೆಟ್ರೋಲ್ ಸ್ವಲ್ಪ 35 ಕಡಿಮೆ ಕೊಡ್ರಿ, ಯಾಕಂದ್ರೆ ನಂದು ಬಜೆಟ್ ಇಲ್ಲ. 35 ಕಡಿಮೆ ಯಾವ ಸಂಖ್ಯೆ ಮೇಲೆ? ಓಕೆ, ಆ ಪೆಟ್ರೋಲ್ ಪಂಪ್ ನಿಮ್ಗೂ 35 ಕಡಿಮೆ ಕೊಡ್ತಾರ ಯಾವ ಸಂಖ್ಯೆಯಿಂದ? ಈ ಸಂಖ್ಯೆಯಿಂದ. ಓಕೆ, ಸಿಂಪ್ಲಿಫೈ. ಯಾವ ಟೇಬಲ್? 5. 5 7s are 35, 5 2s are 10, 5 7s are 35. ಆಮೇಲೆ ಡಿವೈಡ್ ಆಗಂಗಿಲ್ಲ, ಏನಿಲ್ಲ. 7 into 100 ಮೈ ಡಿಯರ್ ಫ್ರೆಂಡ್ಸ್, 700 divided by 27. ಯಾವ ಮಗ್ಗಿಂದ ಹೋಗುತ್ತೆ 27? 9 ಮಗ್ಗಿ. 9 9 3s are 27, 9 7s are 63, ಆಮೇಲೆ 7 9 7s are 63, ಆಮೇಲೆ 0.77 ಬರುತ್ತೆ ಮತ್ತು. ಓಕೆ, ಸಿಂಪ್ಲಿಫೈ ಆದ ನಂತರ ನೆಕ್ಸ್ಟ್ ಏನ್ರಿ? ಡೈರೆಕ್ಟ್ಲಿ 3 ಇಂದ ಡಿವೈಡ್ ಮಾಡ್ರಿ. 3 1 3, 3 2 6, 3 5s are 15, ಆಮೇಲೆ 3 9s are 27. ಓಕೆ, so 25.9%. Answer is option number 25.9%. This is our answer. 25.92%. ಜಸ್ಟ್ ಪ್ಲಸ್ ಮಾಡ್ರಿ, ಆಮೇಲೆ ರೆಡ್ಯೂಸ್ ಮಾಡ್ರಿ. ಇದು ಕ್ಲಾಸ್ ಆದ ನಂತರ ನಾನು ಅದು ಹೇಳ್ತೀನಿ ನಿಮ್ಗೂ, ಇಂತಹ ಈ ಪ್ಯಾಟರ್ನ್ ಮೇಲೆ ಮತ್ತೆ ಯಾವ ಪ್ಯಾಟರ್ನ್ಸ್, ಯಾವ ಡಿಫ್ರೆಂಟ್ ವೆರೈಟೀಸ್ ಕೇಳ್ಬಹುದು ಅದು ಲಾಸ್ಟ್ಗೆ ಹೇಳ್ತೇನೆ. ಸೊ ಲಾಸ್ಟ್ ಮಟ್ಟ ಯು ಹ್ಯಾವ್ ಟು ಸಾಲ್ವ್ ಆಲ್ ದಿ ಕ್ವಶನ್. ಲಾಸ್ಟ್ಗೆ ನಿಮ್ಗೂ ಹೇಳ್ತೇನೆ ವಾಟ್ ಐ ವಿಲ್ ಟೆಲ್ ಅಪಾರ್ಟ್ ಫ್ರಮ್ ದಿಸ್ ಕ್ವಶನ್. ಮತ್ತೆ ಯಾವ ಎಕ್ಸ್ಟ್ರಾ ಪ್ಯಾಟರ್ನ್ಸ್ ಇದೇ ಪ್ಯಾಟರ್ನ್ ಮೇಲೆ ಕೇಳ್ತಾರೆ, ಲಾಸ್ಟ್ ಐ ವಿಲ್ ಟೆಲ್ ಯು. ಮೂವಿಂಗ್ ಟು ದ ನೆಕ್ಸ್ಟ್ SSC GD 2025 ಕ್ವಶನ್ ಇದೆ. ಈ ಪ್ರಶ್ನೆಯಲ್ಲಿ ಅದು ಪರ್ಸೆಂಟೇಜ್ ಕೊಟ್ಟಿಲ್ಲ, ಡೈರೆಕ್ಟ್ಲಿ ಅವರು ಪ್ರೈಸಿಂಗ್ ಕೊಟ್ಟಾರೆ. ನೋಡಿ, ಪೆಟ್ರೋಲ್ ಬೆಲೆ 90 ರೂಪೀಸ್ರಿಂದ 110 ಲೀಟರ್ಗೆ ಜಾಸ್ತಿ ಆಗಿದೆ. ಇದು 90 ರೂಪೀಸ್ ಬೆಲೆ ಇದೆ, ಈಗ ಹೊಸ ಪ್ರೈಸ್ ಎಷ್ಟಾಗಿದೆ? 110. ಇದು ಏನ್ರಿ ಸರ್? ಇದು ನಮ್ದ ಟೈಪ್ ನಂಬರ್ 2. ಟೈಪ್ ನಂಬರ್ 2 ಇದೆ. ಓಕೆ, ಟೈಪ್ ನಂಬರ್ 2 ಅಂದ್ರೆ ಪ್ರೈಸಿಂಗ್ ಕೊಟ್ಟಾರ. 90ದಿಂದ 110 ಆಗಿದೆ, ಸೊ 90ದಿಂದ 110. ಸೊ ಎಷ್ಟು ಜಾಸ್ತಿ ಆಗಿದೆ ಸರ್? ಸರ್ 20 ರೂಪಾಯಿ ಹೆಚ್ಚಾಗಿದೆ. ಈಗ 20 ಕಡಿಮೆ ಮಾಡ್ರಿ, ಜಸ್ಟ್ ಡಿಕ್ರೀಸ್ 20. ಸೊ 20 we have to decrease on 110 into 100. ಸೊ ಸಿಂಪ್ಲಿಫೈ ಮಾಡ್ರಿ, 2/11.
1 by 11 ಅಂದ್ರೆ 9.09, 2 by 9, 2 by 11 ಅಂದ್ರೆ 18.18 ಪರ್ಸೆಂಟೇಜ್. ಸರ್ ಹೆಂಗ್ರಿ 1 by 9 ಫ್ರಾಕ್ಷನ್ ವ್ಯಾಲ್ಯೂ ನಿಮ್ಗೆ ಗೊತ್ತಿರಬೇಕು. ಯು ಶುಡ್ ರಿಮೆಂಬರ್ ದಟ್ ಈಸ್ 9 ಪಾಯಿಂಟ್ ಸಾರಿ 1 by 11 ವ್ಯಾಲ್ಯೂ ಯು ಶುಡ್ ರಿಮೆಂಬರ್ ದಟ್ ಈಸ್ 9.09%. ಸೊ 2 by 11 ಆಗಿದೆ ಅಂದ್ರೆ ಡಬಲ್ ದಟ್ ಈಸ್ 18.18%. ಗೊತ್ತಿಲ್ಲ ಅಂದ್ರೆ 200 by 11 ಮಾಡ್ರಿ, ಯು ವಿಲ್ ಗೆಟ್ ದಿ ಆನ್ಸರ್ 18.1. ಮುಂದಿನ ಕ್ವೆಶನ್ ಸೇಮ್ ನೋಡಿ, ಇದು 2023 ಕೇಳಿದ ಕ್ವೆಶನ್ SSCGD ಎಕ್ಸಾಮ್. 92 rupees ಇಂದ 96 ಆಗಿದೆ. ಸೊ ಎಷ್ಟು ಶೇಕಡ ಕಡಿಮೆ ಮಾಡಬೇಕು? ಪೆಟ್ರೋಲ್ ಬೆಲೆ 92 ರಿಂದ ಕ್ವಶನ್ ಅದು ಇಲ್ಲ. ಕ್ವಶನ್ ಈ ಪ್ರಶ್ನೆಯಲ್ಲಿ ಬೇರೆ ಇದೆ, ಆ ಪ್ರಶ್ನೆ ಬೇರೆ ಇತ್ತು. ವ್ಯಕ್ತಿ ಬಳಕೆಯನ್ನು ಎಷ್ಟು ಶೇಕಡ ಕಡಿಮೆ ಮಾಡಬೇಕು, ಎಷ್ಟು ಜಾಸ್ತಿ ಆಗಿದೆ ಎಷ್ಟು ಕಡಿಮೆ ಮಾಡಬೇಕು. ಬಟ್ ಇದು ಹೊಸ ಪ್ಯಾಟರ್ನ್. ಈಗ ದಿಸ್ ಇಸ್ ಡಿಫರೆಂಟ್. ವಾಟ್ ದೇ ಆರ್ ಆಸ್ಕಿಂಗ್, ಓನ್ಲಿ ದೇ ಆರ್ ಆಸ್ಕಿಂಗ್ ಪರ್ಸೆಂಟೇಜ್ ಇನ್ಕ್ರೀಸ್. ಪರ್ಸೆಂಟೇಜ್ ಇನ್ಕ್ರೀಸ್ ಕೇಳಾರಲ್ಲಿ. ಆ ಪ್ರಶ್ನೆ ಬೇರೆ ಇದೆ, ಈ ಪ್ರಶ್ನೆ ಬೇರೆ ಇದೆ. ಓಕೆ, ದಿಸ್ ಇಸ್ ಟೈಪ್ ನಂಬರ್ 2, ದಿಸ್ ಇಸ್ ಟೈಪ್ ನಂಬರ್ 3. ಟೈಪ್ ನಂಬರ್ 3 ಸರ್ ಹೆಂಗ್ರಿ ಇದು ಟೈಪ್ ನಂಬರ್ 3 ಮೈ ಡಿಯರ್ ಫ್ರೆಂಡ್ಸ್. ಯಾಕಂದ್ರೆ ಪರ್ಸೆಂಟೇಜ್ ಹೆಚ್ಚಳ ಕೇಳಾರಲ್ಲಿ. ಪರ್ಸೆಂಟೇಜ್ ಇನ್ಕ್ರೀಸ್, ಪರ್ಸೆಂಟೇಜ್ ಡಿಕ್ರೀಸ್ ಫಾರ್ಮುಲಾ ಬೈ ಹಾರ್ಟ್ ಮಾಡ್ರಿ, ಬಂದ್ ಕೊಡ್ತೀನಿ ನಾನು. ಓಕೆ, ನ್ಯೂ ಮೈನಸ್ ಓಲ್ಡ್, ನ್ಯೂ ಮೈನಸ್ ಓಲ್ಡ್ ಡಿವೈಡೆಡ್ ಬೈ ಓಲ್ಡ್ ಇಂಟು 100 ಇಂಟು ಏನ್ರಿ 100. ಜೀರೋ ಇಲ್ಲ, ಅದು ಹೊಸ ಮೈನಸ್ ಹಳೆ ಪ್ರೈಸ್ ಡಿವೈಡೆಡ್ ಬೈ ಹಳೆ ಪ್ರೈಸ್ ಇಂಟು 100. ಆಕ್ಚುಲಿ ಫಾರ್ಮುಲಾದ ಅವಶ್ಯಕತೆ ಇಲ್ಲ, ಬಟ್ ದೆನ್ ಆಲ್ಸೋ ರಿಮೆಂಬರ್ ದಿಸ್. ನೋಡಿ 92 ರಿಂದ ಎಷ್ಟಾಗಿದೆ 96. ವಾಟ್ ಈಸ್ ದ ಇನ್ಕ್ರೀಸ್ ಮೈ ಡಿಯರ್ ಫ್ರೆಂಡ್ಸ್? 92 to 96, 4.5 increase is there divided by ಹಳೆ ಪ್ರೈಸ್. ಓಲ್ಡ್ ಪ್ರೈಸ್ we have to put. My dear friends, old price ಎಷ್ಟಿದೆ? Old price is not this. This is not the old price. This is the old price. English medium dalli different it will be there. This is old price and that is new price. Okay, this is new price. Old price alle hagbeku. Old price ide 92 into 100. So let's simplify. Just multiply. Okay. So once you are writing this, ಇದು ಆದ ನಂತರ just multiply ಮಾಡಿ. ಸರ್ ಏನ್ರಿ ಇದು ಪಾಯಿಂಟ್ ಇದೆ, ಪಾಯಿಂಟ್ ಕ್ಯಾನ್ಸಲ್ ಮಾಡಬೇಕು ಅಂದ್ರೆ ಏನ್ರಿ, ನೀವು ಈ ರೀತಿ ಬರೀರಿ, ಡಿವೈಡೆಡ್ ಬೈ 92, 1 0 ಹಚ್ಚಿರಿ, 1 0 ಇಲ್ಲೇ ಹಚ್ಚಬೇಕು ನಾವು ಇಂಟು 100. ಓಕೆ, 0 0 ಕ್ಯಾನ್ಸಲ್. 450 ಡಿವೈಡೆಡ್ ಬೈ 92, ಸೊ 450 ಡಿವೈಡೆಡ್ ಬೈ 92. 92 ರಿಂದ ಡಿವೈಡ್ ಮಾಡೋಣ ಡೈರೆಕ್ಟ್ಲಿ. 92 ಇಂಟು ಯಾವ್ರಿ, ಎಲ್ಲ ಆಪ್ಷನ್ಸ್ ಅಲ್ಲಿ 4 ಇದೆ. 92 ಇಂಟು 4, ಸೊ 4 2s are 8, 4 9s are 36, ಸೊ ಇದು 36 ಡಿವೈಡ್ ಮಾಡ್ರಿ. ಎಸ್, 15 ಮೈನಸ್ 7, ಸೊ ಇದು 8 ಆಗುತ್ತದೆ. ಓಕೆ, ಆಮೇಲೆ 0 ಪಾಯಿಂಟ್ ಹಚ್ಚ್ರಿ, ಒಂದು 0 ಆಗುತ್ತೆ. 92 ಇಂಟು ಯಾವ ಸಂಖ್ಯೆ ಗೆಸ್ ವರ್ಕ್ ಮಾಡ್ರಿ. 92 10s are 920, ಸೊ 92 920, ಸೊ 92 9s ಆಗುತ್ತದೆ, ಚೆಕ್ ಮಾಡೋಣ. 9s are 9 2s are 18, 9 9s are 81, 81 plus 1 82 ಆಗುದಿಲ್ಲ, ಸಾರಿ ಆಗುದಿಲ್ಲ. 9 9s are 81, 82 ಆಗುದಿಲ್ಲ. 4.9 ಅಂದ್ರೆ ಆಗುದಿಲ್ಲ, ಜಾಸ್ತಿ ಆಗಿದೆ, ಸೊ ಕಡಿಮೆ. ಸೊ ಏನು ಸಿಂಪ್ಲಿಫೈ ಮಾಡೋದು ಇನ್ನೊಂದು ಅವಶ್ಯಕತೆ ಇಲ್ಲ, ಇದಕ್ಕಿಂತ ಕಡಿಮೆ ಬೇಕು. ಇದಕ್ಕಿಂತ ಕಡಿಮೆ ಅಂದ್ರೆ 4.8, 4.8 ಹಾಚಿ. 4.8 ಆಪ್ಷನ್ ಅಲ್ಲಿ ಇಲ್ಲ. ಸೊ ಏನಿದೆ ಕ್ವಶನ್, ಪರ್ಸೆಂಟೇಜ್ ಇನ್ಕ್ರೀಸ್ ಇನ್ ದ ಪೆಟ್ರೋಲ್ ಪ್ರೈಸ್ 4.9, ಬಟ್ 4.9 ಕೊಟ್ಟಾರ. 4.8 ಸಮಥಿಂಗ್ ಬಂದಿದೆ ನೋಡಿ, 4.8. ಎಸ್, and when you solve something you will get. So after 4.8 next number is 4.9%. approximate ಅದೇ ನಮ್ದು ಆನ್ಸರ್ 4.9%. ಓಕೆ, ನೆಕ್ಸ್ಟ್ ಆನ್ಸರ್ ನೀವು ಟಿಕ್ ಮಾಡಬೇಕು. 4.8 ಆದ ನಂತರ 4.9%. ಮುಂದಿನ ಕ್ವೆಶನ್ ನೋಡ್ರಿ, ಈ ಪೆಟ್ರೋಲ್ ಬೆಲೆ 28% ಜಾಸ್ತಿ ಆಗಿದೆ. ಪೆಟ್ರೋಲ್ ಮೇಲಿನ ಖರ್ಚು ಬದಲಾಗದೆ ಇರಲು ಗ್ರಾಹಕ ಬಳಕೆಯನ್ನು ಎಷ್ಟು ಶೇಕಡ ಕಡಿಮೆ? ಆಲ್ರೆಡಿ ನಾನು ಮಾಡಿದ ಇದು ಕ್ವಶನ್, ನೀವು ಈ ಕ್ವಶನ್ಗೆ ಕಮೆಂಟ್ ಮಾಡ್ರಿ. ಇದು ಎಷ್ಟನೇ ಕ್ವಶನ್? ಇದು 4ನೇ ಕ್ವಶನ್. ಎಷ್ಟಾಗಿದೆ ನಂಬರ್? ಐ ವಿಲ್ ಜಸ್ಟ್ ರೈಟ್ ಸೊ ದಟ್ 1 2 3 4 5. 5ನೇ ಕ್ವಶನ್ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಬೇಕು ಏನಿದೆ ಆನ್ಸರ್. ಸೇಮ್ ಕ್ವಶನ್ ಆಸ್ಕ್ಡ್ ಇನ್ ದ CGL ಎಕ್ಸಾಮಿನೇಷನ್. ಓಕೆ, ಎಸ್. ಆಮೇಲೆ ಇದು 6th ಕ್ವಶನ್. ಇದು 3ನೇ ನೆಕ್ಸ್ಟ್ ವೆರೈಟಿ, 4th ಟೈಪ್ ನಂಬರ್ 4 ಹಾಕ್ರಿ. ಇದು ಸರ್ ಇದು ಟೈಪ್ ನಂಬರ್ 4, ಟೈಪ್ 4. ಇದು ಯಾಕ್ರಿ ಸರ್ ಇದು ಟೈಪ್ ನಂಬರ್ 4? ಬಿಕಾಸ್ ದೇ ಆರ್ ಆಸ್ಕಿಂಗ್ ದ ಕ್ವಶನ್ ಲೈಕ್ ದಿಸ್. ರೀಡ್ ಇಟ್ ನೌ.
ಪ್ರೈಸ್ ಆಫ್ ಪೆಟ್ರೋಲ್ ಇನ್ಕ್ರೀಸ್ ಬೈ 60%. ಇದು 100 ಇದೆ ಬೆಲೆ, ಇದು 160 ಆಗಿದೆ. ದಿಸ್ ಇಸ್ ದ ನ್ಯೂ ಪ್ರೈಸ್. ಈ ಕ್ವಶನ್ ಏನಿದೆ, ಆ ಖರ್ಚು ಕೇವಲ 12% ಮಾತ್ರ ಆಗುವಂತೆ ಅದರ ಬಳಕೆ ಎಷ್ಟು ಶೇಕಡ ಕಡಿಮೆ ಮಾಡಬೇಕು. ಅಂದ್ರೆ ಲಾಸ್ಟ್ ಪ್ರೀವಿಯಸ್ ಟೈಮ್ಸ್ ಅಲ್ಲಿ ನೀವು ಏನ್ ಮಾಡಿರಿ, 100ರಿಂದ 160 ಆಗಿದೆ. ಈಗ ಖರ್ಚು ಸೇಮ್, ಏನು ಚೇಂಜ್ ಆಗಬಾರ್ದು. ಸೊ ಎಕ್ಸ್ಪೆಂಡಿಚರ್ ಶುಡ್ ನಾಟ್ ಚೇಂಜ್. ನೀವೇನ್ ಮಾಡಿರಿ, 60 ಜಾಸ್ತಿ 60 ಕಡಿಮೆ. ಬಟ್ ಈ ಪ್ರಶ್ನೆಯಲ್ಲಿ ಹಂಗಿಲ್ಲ. ನಮ್ಗೆ ಇಲ್ಲಿ ಒಂದು ಏನ್ರಿ, examiner is telling the consumption should be reduced so that expenditure should increase by 12% only. ಆ ಖರ್ಚು 12% ಜಾಸ್ತಿ ಆಗಿದೆ ಅಂದ್ರೆ ನಡೆಯುತ್ತಿದೆ. ಓಕೆ, 12% ಮೋರ್ ಇಸ್ ಅಕ್ಸೆಪ್ಟೇಬಲ್. 100 ಇದೆ, 112 ಓಕೆ ಇದೆ. ಅಂದ್ರೆ ನೀವು ಮನೆಯಲ್ಲಿ ಏನ್ ಹೇಳ, 112 ರೂಪಾಯಿ ನಾನು ಕೊಡ್ತೇನೆ ನಿಮ್ಗೂ, ಇಷ್ಟ. ಇದು ಜಾಸ್ತಿ ಅಂದ್ರೆ ಕೊಡಂಗಿಲ್ಲ. ಈಗ ಪೆಟ್ರೋಲ್ ಬೆಲೆ ಆಗಿದೆ 160, ಮನೆಯಲ್ಲಿ ಹೇಳ್ಯಾರ 112 ರೂಪಾಯಿ, 12 ರೂಪಾಯಿ ನಮ್ದು ಖರ್ಚು ಜಾಸ್ತಿ ನಡೆಯುತ್ತಿದೆ. ಸೊ ಏನ್ ಮಾಡ್ಬೇಕು ನೀವು, 160ರಿಂದ 112, ಇಲ್ಲಿಂದ ಇಲ್ಲಿ ಎಷ್ಟು ಕಡಿಮೆ ಅದು ನೋಡ್ರಿ. ಸರ್ ಇಲ್ಲಿಂದ ಇಲ್ಲಿ ಕಡಿಮೆ ಎಷ್ಟಿದೆ, 50ರಿಂದ 2 ಕಡಿಮೆ ಎಷ್ಟು, 48, 48 ಕಡಿಮೆ ಮಾಡ್ಬೇಕು. ಈಗ 48 ಕಡಿಮೆ ಮಾಡಬೇಕು ಯಾವ ಸಂಖ್ಯೆ ಮೇಲೆ, 160 into 100. ಸೊ ಸಿಂಪ್ಲಿಫೈ ಮಾಡ್ರಿ, 0 0 ಸಿಂಪ್ಲಿಫೈ, 16 3s, ಆಮೇಲೆ 3 into 10, 30%. 30% ನಮ್ದು ಖರ್ಚು ಇಲ್ಲಿಂದ ಇಲ್ಲಿ ಕಡಿಮೆ ಆಗ್ಬೇಕು. 30% ನಮ್ದು ಆನ್ಸರ್ ಆಪ್ಷನ್ ನಂಬರ್ 1. ಅರ್ಥ ಆಗಿದೆ ಕ್ವಶನ್? ಇದು ಟೈಪ್ ನಂಬರ್ 4 ಕ್ವಶನ್ ಇದೆ. ಮುಂದಿನ ಕ್ವಶನ್ ನೋಡೋಣ. ಓಕೆ, ಇದು SSCGD ಕ್ವಶನ್ ಇದೆ ನೋಡಿ. ಆ ಬೆಲೆ 90% ಜಾಸ್ತಿ ಆಗಿದೆ, 100 ರೂಪಾಯಿ 190 ಆಗಿದೆ. ಈಗ ನಮ್ಗೆ 190 ಬೇಡ. ಓಕೆ, ಖರ್ಚು ಕೇವಲ 33% ಅಷ್ಟು ಜಾಸ್ತಿ ಆಗಬೇಕು. ಸೊ ಎಷ್ಟಾಗಬೇಕು, 133 ಅಷ್ಟು. ಸೊ ಇಲ್ಲಿಂದ ಇಲ್ಲಿ ಎಷ್ಟು ಕಡಿಮೆ ಮಾಡಬೇಕು ಅದು ನೋಡ್ರಿ, 57, 57 ಕಡಿಮೆ ಮಾಡಬೇಕು, 57 rupees ಕಡಿಮೆ ಮಾಡಬೇಕು. ಅಂದ್ರೆ ಪೆಟ್ರೋಲ್ ಓನರ್ಗೆ ಹೇಳ್ರಿ, ನನಗೆ ಇಷ್ಟು ಪೆಟ್ರೋಲ್ ಬೇಡ, ಸ್ವಲ್ಪ ಕಡಿಮೆ ಕೊಡ್ರಿ, 57 rupees ಪೆಟ್ರೋಲ್ ಕಡಿಮೆ ಕೊಡ್ರಿ. ಸರ್ 57 rupees ಕಡಿಮೆ ಕೊಡ್ರಿ, ಯಾವ ಸಂಖ್ಯೆ ಇದೆ, 190 ಇಲ್ಲಿ ಹಾಕ್ರಿ ಇಂಟು 100. ಸೊ 0 0 ಕ್ಯಾನ್ಸಲ್ ಆಗಿ, ಆ 0ಗೆ ಇಲ್ಲೇ ಹಾಕ್ರಿ, ಈ 0ಗೆ ಇಲ್ಲಿ ಹಾಕ್ರಿ, ಬೇಕಾದ್ರೆ ಐ ರೈಟ್ ಇಟ್ 570 divided by 19. 19 ones are 19, 19 19 3s are 57, ಆಮೇಲೆ 0. ಓಕೆ, ಡೈರೆಕ್ಟ್ ಹೋಗುತ್ತೆ ಇದು, ಅದು ನೋಡಿಲ್ಲ. 30%. ಆಪ್ಷನ್ ನಂಬರ್ 4 ನಲ್ಲಿದೆ 30%. I hope this is also clear to each and moving ahead to the next question. ಇದು ಟೈಪ್ ನಂಬರ್ 5 ಬರೀರಿ. ಇದು ಟೈಪ್ ನಂಬರ್ 5 ನೋಟ್ ಡೌನ್ ಮಾಡಿ. ಸರ್ ಏನ್ರಿ ಇದು, ಯಾಕ್ರಿ ಇದು ಟೈಪ್ ನಂಬರ್ 5? ಯಾಕಂದ್ರೆ ಈ ಪ್ರಶ್ನೆಯಲ್ಲಿ ಪೆಟ್ರೋಲ್ ಬೆಲೆ 20% ಮತ್ತು 10% ಜಾಸ್ತಿ ಆಗಿದೆ. ಆ ಟೋಟಲ್ ಪರ್ಸೆಂಟೇಜ್ ಎಷ್ಟು ಶೇಕಡ ಹೆಚ್ಚಳ ಆಗಿದೆ. ಸೊ ಯಾವ ಪ್ಯಾಟರ್ನ್ ಕ್ವಶನ್ ಇದು, ಒಂದು ನಂಬರ್, ಒಂದು ಸಂಖ್ಯೆ ಮೊದಲ 20% ಜಾಸ್ತಿ ಆಗಿದೆ, ಆಮೇಲೆ ಇನ್ನೊಂದ್ಸಲ ಇಟ್ ಇಸ್ ಇನ್ಕ್ರೀಸಿಂಗ್ ಬೈ 10%. ವಾಟ್ ಇಸ್ ದ ಟೋಟಲ್ ಪರ್ಸೆಂಟೇಜ್ ಚೇಂಜ್? ಸೊ ಯಾವ ರೀತಿ ಮಾಡಬೇಕು, ಯಾವುದೇ ಟೆಕ್ನಿಕ್, a+b+b ಫಾರ್ಮುಲಾ ಯೂಸ್ ಮಾಡ್ರಿ. a+b+ab ಡಿವೈಡೆಡ್ ಬೈ 100. ಓಕೆ, ಸೊ ಅದು ಯೂಸ್ ಮಾಡ್ರಿ. ಬೇಡ ಅಂದ್ರೆ 100 ಟೆಕ್ನಿಕ್ ಯೂಸ್ ಮಾಡ್ಬೋದು. ಓಕೆ, ಇಲ್ಲ ಅಂದ್ರೆ ಇದು 100 ಇದೆ, 120 ಮಾಡ್ರಿ. ಓಕೆ, ಪ್ಲಸ್ 20% ಆಗಿದೆ, ಆಮೇಲೆ 10% ಇನ್ನೊಂದ್ಸಲ ಜಾಸ್ತಿ ಮಾಡ್ರಿ. ಈಗ 10% ಅಂದ್ರೆ 10 ಇಲ್ಲ, ನಾವು 10% ಇಸ್ ನಾಟ್ 10, 10% ಮೀನ್ಸ್ 12 ಪ್ಲಸ್ ಮಾಡ್ರಿ. 120 ಪ್ಲಸ್ 12 ಎಷ್ಟು, 132. ಇಲ್ಲಿಂದ ಇಲ್ಲಿ ನೋಡ್ರಿ ಎಷ್ಟು ಜಾಸ್ತಿ ಆಗಿದೆ ಸರ್, 32% ಜಾಸ್ತಿ ಆಗಿದೆ. ನಮ್ದು ಪ್ರೈಸ್ ಇಟ್ ಇಸ್ ಇನ್ಕ್ರೀಸ್ಡ್ ಬೈ 32%. ಇಲ್ಲ ಅಂದ್ರೆ ಈ ಟೆಕ್ನಿಕ್ +20 +10 +20 into 10 ಇಂಟು ಮಾಡಬೇಕು ಈ ಕಡೆ, divided by 100. 0 0 cancel, 30 plus 2 32%. There are different methods, ratio methods also you can use to solve this question. Now coming back to the last point, as I told you, ಎಲ್ಲೆಲ್ಲಿ ಯೂಸ್ ಮಾಡಬೇಕು ಇದು ಎಲ್ಲ ಪ್ಯಾಟರ್ನ್ಸ್ ನೋಡಿ. ಟೈಪ್ ನಂಬರ್ 5 is here. What they can ask, listen here. One number is increased by 20% and then it is decreased by 10%. What is the percentage change in the number? ಆ ಸಂಖ್ಯೆ, ಒಂದು ಸಂಖ್ಯೆಯನ್ನು 20% ಜಾಸ್ತಿ, ಆಮೇಲೆ 10% ಜಾಸ್ತಿ, ಟೋಟಲ್ ಪರ್ಸೆಂಟೇಜ್ ಶೇಕಡ ಬದಲಾವಣೆ ಎಷ್ಟಿದೆ, 32% ಹೇಳಬೇಕು. ಆಮೇಲೆ ಏನು ಕೇಳ್ತಾರೆ ನೋಡಿ,
ಒಂದು ಆಯತದ ಉದ್ದ ಲೆಂತ್ ಆಫ್ ರೆಕ್ಟಾಂಗಲ್ 20% ಜಾಸ್ತಿ ಆಗಿದೆ, ಬ್ರೆಡ್ತ್ ಅದು 10% ಜಾಸ್ತಿ ಆಗಿದೆ. ಆ ಪರ್ಸೆಂಟೇಜ್ ವಿಸ್ತೀರ್ಣ, ಓಕೆ, ಆ ವಿಸ್ತೀರ್ಣ ಶೇಕಡಾವಾರು ಎಷ್ಟು ಚೇಂಜ್ ಆಗುತ್ತೆ, ಇದೇ ನಮ್ದು ಆನ್ಸರ್. ಸೇಮ್ ಟೆಕ್ನಿಕ್ ಯು ಹ್ಯಾವ್ ಟು ಯೂಸ್. ಓಕೆ, ಸೊ 2% ಕೊಡ್ತಾರ, ಇದೇ ಟೆಕ್ನಿಕ್ ಯೂಸ್ ಮಾಡಿ. ಡಿಸ್ಕೌಂಟ್ ದಲ್ಲಿ ಕೊಟ್ಟಾರ ಅಂದ್ರೆ 20%, 10% ಎರಡು ರಿಯಾಯಿತಿ ಎಷ್ಟಕ್ಕೆ ಸಮಾನ, ಆ ಕೇಸ್ದಲ್ಲಿ ಇಲ್ಲಿ -20 -10 ಹಾಕಬೇಕು. ಡಿಸ್ಕೌಂಟ್ ಅಂದ್ರೆ ಮೈನಸ್ ಮೈನಸ್ ಮೈನಸ್, ಈ ಕಡೆ ಪ್ಲಸ್. ನೆಕ್ಸ್ಟ್ ಇದು ಕ್ವಶನ್. Okay, this question is simple like this only they will ask. But now coming back to this question, ಯಾವ್ರಿ ಈ ಪ್ಯಾಟರ್ನ್ ನೋಡ್ರಿ, ಇದು ಟೈಪ್ ನಂಬರ್ 3 ವೇರ್ ದೇ ಆಸ್ಕ್ ದಿಸ್ ಕ್ವಶನ್. ಒಂದು ಸಂಖ್ಯೆ 1200ರಿಂದ 1500 ಆಗಿದೆ. ಆ ನಂಬರ್ ಇಸ್ ಇನ್ಕ್ರೀಸ್ ಫ್ರಮ್ 1200 to 1500. ವಾಟ್ ಈಸ್ ದ ಪರ್ಸೆಂಟೇಜ್ ಇನ್ಕ್ರೀಸ್? ಸೊ ಏನು ಹೇಳಬೇಕು ಸರ್, 300 ಜಾಸ್ತಿ ಆಗಿದೆ, ಸೊ 300 ಜಾಸ್ತಿ ಆಗಿದೆ. ಯಾವ ಸಂಖ್ಯೆ ಮೇಲೆ? 1200 ಮೇಲೆ. ಇಂಟು ಏನ್ ಮಾಡಬೇಕು? 100 ಮಾಡಬೇಕು. 300 1 300 4 1/4 ಅಂದ್ರೆ 25%. ಪರ್ಸೆಂಟೇಜ್ ಇನ್ಕ್ರೀಸ್ ಡಿಕ್ರೀಸ್ ಗೆ ಹೊಸ ಮೈನಸ್ ಹಳೆ ಡಿವೈಡೆಡ್ ಬೈ ಹಳೆ ವ್ಯಾಲ್ಯೂ, ನ್ಯೂ ಮೈನಸ್ ಓಲ್ಡ್ ಡಿವೈಡೆಡ್ ಬೈ ಓಲ್ಡ್ ಇಂಟು 100. ಇದು ಬೈ ಹ್ಯಾಟ್ ಮಾಡ್ರಿ. ಹೊಸ ಮೈನಸ್ ಹಳೆ ಸಂಖ್ಯೆ ಡಿವೈಡೆಡ್ ಬೈ ಓಲ್ಡ್. ಪರ್ಸೆಂಟೇಜ್ ಇನ್ಕ್ರೀಸ್ ಡಿಕ್ರೀಸ್ ದಲ್ಲಿ ಇದು ಕಾನ್ಸೆಪ್ಟ್ ನೀವು ಯೂಸ್ ಮಾಡಬೇಕು. ನೆಕ್ಸ್ಟ್ ಈ ಪ್ಯಾಟರ್ನ್ ಒಂದು ಕ್ವಶನ್ ಸ್ಟಾರ್ಟಿಂಗ್, ಇದು ಎಲ್ಲೆಲ್ಲಿ ಕೇಳ್ತಾರೆ ನೋಡಿ. ವೇರ್ ದೇ ವಿಲ್ ಆಸ್ಕ್ ದಿಸ್ ಕೈಂಡ್ ಆಫ್ ಕ್ವಶನ್ ನೋಡ್ರಿ. ಪೆಟ್ರೋಲ್ ಒಂದು ಪ್ಯಾಟರ್ನ್ ಆಗಿದೆ, ಆಮೇಲೆ ಎ ಬಿಗಿಂತ 20% ಜಾಸ್ತಿ ಇದೆ, ಅಜಯ್ ಬಬ್ಬನ್ಗಿಂತ 20% ಜಾಸ್ತಿ, ಇಲ್ಲ ಅಂದ್ರೆ ಬಬ್ಬನ್ ಅಜಯ್ಗಿಂತ 20% ಜಾಸ್ತಿ, ಅಜಯ್ ಬಬ್ಬನ್ಗಿಂತ ಎಷ್ಟು ಶೇಕಡ ಕಡಿಮೆ. ಇದೇ ನಮ್ದು ಆನ್ಸರ್. ಓಕೆ, 20 ಇಲ್ಲ ಅಂದ್ರೆ ಇದು 10 ಹಾಕ್ತಾರೆ ನೋಡಿ. ಎಷ್ಟು ಕೊಟ್ಟಾರ ಇಲ್ಲಿ? 10 ಕೊಟ್ಟ 10 ನೋಡಿ. ಕ್ವಶನ್ ಏನಿದೆ? ಬಬ್ಬನ್ ಇಸ್ 10% ಮೋರ್ ದನ್ ಅಜಯ್ ಬಬ್ಬನ್ಗಿಂತ ಎಷ್ಟು ಶೇಕಡ ಕಡಿಮೆ. ಇದೇ ಟೆಕ್ನಿಕ್, ಇದೇ ಪ್ಯಾಟರ್ನ್ ಯೂಸ್ ಮಾಡ್ರಿ. ನೆಕ್ಸ್ಟ್ ವೇರ್ ದೇ ವಿಲ್ ಆಸ್ಕ್ ದಿಸ್ ಕ್ವಶನ್. ಒಂದು ಆಯತದ ಉದ್ದ 10%, ಆಯತದ ಉದ್ದ, ಓಕೆ, ರೆಕ್ಟಾಂಗಲ್ ಆಯತದ ಉದ್ದ ಲೆಂತ್ LENGTH ಲೆಂತ್ 10% ಏನಾಗಿದೆ ಸರ್? ಜಾಸ್ತಿ ಆಗಿದೆ. ಸೊ ಕ್ವಶನ್ ಏನ್ ಕೇಳ್ತಾರ, ಆ ಅಗಲ ಬ್ರೆಡ್ತ್ ಸರ್ ಅದು ಎಷ್ಟು ಶೇಕಡ ಕಡಿಮೆ ಮಾಡಬೇಕು, ಎಷ್ಟು ಪರ್ಸೆಂಟೇಜ್ ಕಡಿಮೆ ಮಾಡಬೇಕು. ಲೆಂತ್ 10% ಜಾಸ್ತಿ, ಬ್ರೆಡ್ತ್ ಎಷ್ಟು ಕಡಿಮೆ. ಏನು ಫಾರ್ಮುಲಾ ಏನು ಅವಶ್ಯಕತೆ ಇಲ್ಲ. ಒಂದ್ ಸೈಡ್ ಬರೀರಿ 100, ಈ ಕಡೆ ಬರೀರಿ 110, 100ರಿಂದ 110, ಆಮೇಲೆ ಸೇಮ್ 10 ಕಡಿಮೆ. ಆನ್ಸರ್ ನಮ್ದು ಕ್ವಶನ್ 9/11%. ಎ ಬಿ ದಲ್ಲಿ ಕೇಳ್ತಾರೆ, ರೆಕ್ಟಾಂಗಲ್ ದಲ್ಲಿ ಕೇಳ್ತಾರೆ. ಮತ್ತೆ ಎಲ್ಲೆಲ್ಲಿದೆ ಕಾಮನ್ ಕ್ವಶನ್ಸ್? ಪ್ರೈಸ್ ಆಫ್ ವೆಜಿಟೇಬಲ್, ಪ್ರೈಸ್ ಆಫ್ ಶುಗರ್. ಓಕೆ, ಇದು ಎಲ್ಲ ಪ್ರೀವಿಯಸ್ ಇಯರ್ ಎಕ್ಸಾಮ್ ಕ್ವಶನ್. ಪ್ರೈಸ್ ಆಫ್ ಶುಗರ್, ಓಕೆ, ಸಕ್ಕರೆ ಬೆಲೆ 10% ಜಾಸ್ತಿ ಆಗಿದೆ, ಯೂಸ್ ಎಷ್ಟು ಕಡಿಮೆ ಮಾಡಬೇಕು. ಇದೇ ಟೆಕ್ನಿಕ್ use in all this pattern of the question. I hope this is clear to each and everyone. Comment ಮಾಡ್ರಿ. ನೆಕ್ಸ್ಟ್ ಟೈಮ್ ನಲ್ಲಿ ಯಾವ ಕಾನ್ಸೆಪ್ಟ್ ಮೇಲೆ ವಿಡಿಯೋ ಬೇಕು ನಾನು ಟ್ರೈ ಮಾಡ್ತೇನೆ. ಅದು with this we'll stop the today's class. ಕಮೆಂಟ್ ಮಾಡ್ರಿ ನಿಮ್ದು ಆನ್ಸರ್. ಅಂಡ್ ಎಸ್, ಕ್ಲಾಸ್ ನಿಮ್ಗೆ ಅರ್ಥ ಆಗಿದೆ ಅದು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಬೇಕು. ಐ ವಿಲ್ ರಿಪ್ಲೈ ಟು ಎವ್ರಿ ಒನ್, ಈಚ್ ಅಂಡ್ ಎವ್ರಿ ರಿಪ್ಲೈ ಕಮೆಂಟ್. ಥ್ಯಾಂಕ್ ಯು ಎವ್ರಿ ಒನ್. ಜೈ ಹಿಂದ್, ನಮಸ್ಕಾರ.